ಆತ್ಮೀಯ ಬಂಧುಗಳೇ, ಇವತ್ತು ಭಾರತದ ನಿಜವಾದ ಲೀಡರ್ ನೇತಾಜಿ ಅಂತಲೇ ಪ್ರಸಿದ್ಧಿಯನ್ನ ಪಡೆದಂಥ, ಜನಮಾನಸದಲ್ಲಿ ನೇತಾಜಿಯಾಗಿ ಉಳಿದಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನದ ಶುಭಾಶಯಗಳು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು 1897 ಜನವರಿ 23ರಂದು ಕಟಕ್ ನಗರದಲ್ಲಿ ಜನಿಸಿದರು. ಅವರ ತಂದೆ ಜಾನಕಿನಾಥ್ ಬೋಸ್ ಮತ್ತು ತಾಯಿ ಪ್ರಭಾವತಿ. ಅತ್ಯುನ್ನತವಾದಂಥ ಶ್ರೀಮಂತ ಕುಟುಂಬದಲ್ಲಿ ಅವರು ಜನಿಸಿದರು. 15ನೇ ವರ್ಷದ ಹುಡುಗನಾಗಿದ್ದಾಗಲೇ ಸ್ವಾಮಿ ವಿವೇಕಾನಂದರ ಚಿಂತನ ಧಾರೆಗಳಿಂದ ಪ್ರಭಾವಿತರಾದರು. 9ನೇ ಕ್ಲಾಸ್ ಓದ್ತಿರ್ಬೇಕಂತ ಸಂದರ್ಭದಲ್ಲಿ ಅವರಿಗೆ ವಿವೇಕಾನಂದರ ಕೃತಿ ಶ್ರೇಣಿಯ ಸಂಪರ್ಕ ಬಂತು. ಕೃತಿ ಶ್ರೇಣಿಯನ್ನ ಓದಿದ್ರು. ಹಾಗೆ ಓದ್ತಾ ವಿವೇಕಾನಂದರು ಎರಡನ್ನು ಆರಾಧಿಸಿದ್ದಾರೆ ಅನ್ನೋದನ್ನ ಅವರ ಆ ಮನಸ್ಸು ಗ್ರಹಿಸಿತು. ಏನಂತಂದ್ರೆ, ವಿವೇಕಾನಂದರು ಹೇಳಿದ್ದಾರೆ, ದೇವರು ಮತ್ತು ದೇಶ ಇವೆರಡರ ಬಗ್ಗೆ ಮಾತ್ರ ಪ್ರೇಮವನ್ನು ಬೆಳೆಸ್ಕೋಬೇಕು ಅಂತ ಹೇಳಿ. ಆ ಹುಡುಗನ ಮೇಲೆ ಆ ವಿವೇಕಾನಂದರ ದೇಶ ಪ್ರೇಮ ಮತ್ತು ದೇವರು ಇವೆರಡು ಬೇರೆ ಬೇರೆ ಆಗಿರಲಿಲ್ಲ ಅನ್ನುವಂಥದ್ದನ್ನ ಕಂಡುಕೊಂಡು ಅವರೇ ಮುಂದೆ ಸುಭಾಷ್ ಚಂದ್ರ ಬೋಸ್ರೆ ಒಂದು ಕಡೆ ಹೇಳ್ತಾರೆ, ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರಿಗೆ ನಾನು ಎಷ್ಟು ಋಣಿ ಎಂಬುದನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ? ಅವರ ಪವಿತ್ರವಾದ ಪ್ರಭಾವದಿಂದಲೇ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಆಧ್ಯಾತ್ಮಿಕ ಜಾಗೃತಿ ಉಂಟಾಯಿತು. ರಾಮಕೃಷ್ಣರು ಮತ್ತು ವಿವೇಕಾನಂದರನ್ನ ಒಂದೇ ವ್ಯಕ್ತಿತ್ವದ ಎರಡು ಆಯಾಮಗಳು ಎಂದು ನಾನು ಭಾವಿಸುತ್ತೇನೆ. ಇಂದು ಸ್ವಾಮೀಜಿ ಅಂದರೆ ವಿವೇಕಾನಂದರು ಇದ್ದಿದ್ದರೆ ನಾನು ಅವರ ಶಿಷ್ಯನಾಗಿರುತ್ತಿದ್ದೆ. ನನ್ನ ಉಸಿರಿರುವವರೆಗೂ ರಾಮಕೃಷ್ಣ ವಿವೇಕಾನಂದರಿಗೆ ಸಂಪೂರ್ಣ ಶರಣಾಗತನಾಗಿರುತ್ತೇನೆ ಮತ್ತು ಅವರನ್ನ ಆರಾಧಿಸುತ್ತೇನೆ ಅಂತ ಹೇಳ್ತಾರೆ. ಹೀಗೆ ಸುಭಾಷ್ ಚಂದ್ರ ಬೋಸ್ರ ಜೀವನದಲ್ಲಿ ವಿವೇಕಾನಂದರ ಪ್ರಭಾವ ಅತ್ಯಂತ ಉನ್ನತ ಮಟ್ಟದಲ್ಲಿ ಮತ್ತು ಆಳವಾಗಿ ಇತ್ತು ಅನ್ನೋದನ್ನ ನಾವು ಕಾಣುತ್ತೇವೆ. ಹಾಗಾಗಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಸಾಮಾನ್ಯ ಹೋರಾಟ, ಅವಾಗಿದ್ದಂಥ ಅಹಿಂಸಾತ್ಮಕವಾದಂಥ ಹೋರಾಟ ಅವರಿಗೆ ಅಷ್ಟೊಂದಾಗಿ ರುಚಿಸಲಿಲ್ಲ. ಇಷ್ಟ ಆಗಲಿಲ್ಲ. ಅದಕ್ಕಾಗಿ ಅವರು ದೇಶವನ್ನು ಸ್ವತಂತ್ರಗೊಳಿಸುವ ಸಲುವಾಗಿ ಹೊರದೇಶಕ್ಕೆ ಹೋಗಿ ಅಲ್ಲಿ INS ಅಂತ ಒಂದು ಆಜಾದ್ ಹಿಂದ್ ಫೌಜ್ ಅನ್ನುವಂಥ ಮಿಲಿಟರಿಯನ್ನೇ ತಾನೇ ಸ್ವತಃ ಕಟ್ಟಿ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಸೇನೆಯಲ್ಲಿ ಅವಕಾಶ ಕೊಟ್ಟು ಮಹಿಳಾ ಸೇನಾ ಸೈನ್ಯವನ್ನ ಕಟ್ಟಿದಂಥ ಕೀರ್ತಿ ಸುಭಾಷ್ ಚಂದ್ರ ಬೋಸ್ರವರು. ಹೆಚ್ಚು ಕಡಿಮೆ ಇವತ್ತಿನ ಸ್ವಾತಂತ್ರ್ಯ ಬರುವುದಕ್ಕೆ ಸುಭಾಷ್ ಚಂದ್ರ ಬೋಸ್ರ ಆ ಹೋರಾಟವೇ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಅದೇಕೋ ಏನು, ಯಾವ ಸುಭಾಷ್ ಚಂದ್ರ ಬೋಸ್ರನ್ನ, ಯಾವ ವಿವೇಕಾನಂದರನ್ನ, ಅಂದಿನ ಮಹಾತ್ಮ ಗಾಂಧೀಜಿಯವರನ್ನ ಮತ್ತು ಲಕ್ಷಾಂತರ ಜನ ಕ್ರಾಂತಿಕಾರರನ್ನ ಹುಟ್ಟುಹಾಕಿದಂಥ ವಿಚಾರಧಾರೆ ವಿವೇಕಾನಂದರದು. ವಿವೇಕಾನಂದರ ವಿಚಾರಧಾರೆಗಳಿಗೆ ಒಂದು ಮೂರ್ತ ರೂಪ, ಅಂದ್ರೆ ವಿವೇಕಾನಂದರ ದೇಶಪ್ರೇಮ ಹೇಗಿತ್ತು ಅನ್ನೋದಕ್ಕೆ ಒಂದು ಮೂರ್ತ ರೂಪ ಕೊಟ್ಟರೆ ಅದು ಸುಭಾಷ್ ಚಂದ್ರ ಬೋಸ್ ಆಗತ್ತೆ. ಸುಭಾಷ್ ಚಂದ್ರ ಬೋಸರ ವ್ಯಕ್ತಿತ್ವ ಅಂದ್ರೆ ವಿವೇಕಾನಂದರ ಸಂದೇಶಗಳ ಮೂರ್ತ ರೂಪ. ಹಾಗೆ ಬದುಕಿದಂಥವರು ಸುಭಾಷ್ ಚಂದ್ರ ಬೋಸರು. ಆದರೆ ಭಾರತ ಸ್ವತಂತ್ರಗೊಂಡ ನಂತರ ಈ ಇಬ್ಬರು ಮಹಾತ್ಮರನ್ನ ಕಡೆಗಣಿಸಿದ್ದೇ ಇವತ್ತಿನ ಈ ದೇಶ ಈ ರೀತಿಯಾಗಿ ಆಗಿರೋದಕ್ಕೆ ಕಾರಣ. ದೇಶದಲ್ಲಿ ದೇಶಪ್ರೇಮದ ಒಂದು ಸಣ್ಣ ಪ್ರಮಾಣದಲ್ಲಿಯೂ ಕೂಡ ಜನರಿಗೆ ದೇಶಪ್ರೇಮದ ಅರಿವು ಇಲ್ಲ, ಪ್ರಜ್ಞೆ ಇಲ್ಲದೆ ಬದುಕ್ತಾ ಇರೋದಕ್ಕೆ ಕಾರಣ ವಿವೇಕಾನಂದರನ್ನ ಮತ್ತು ಸುಭಾಷ್ ಚಂದ್ರ ಬೋಸರನ್ನ ಮರೆತು ಇನ್ಯಾರ್ಯಾರನ್ನೂ ತಮ್ಮ ಈ ದೇಶ ಕಟ್ಟಿದ್ರು ಮಾಡಿದ್ರು ಅಂತೇಳಿ ಸುಳ್ಳುಗಳನ್ನ ಹಬ್ಬಿಸಿ ಅವುಗಳನ್ನ ಜನರಿಗೆ ಕೊಟ್ಟದ್ದೇ ಕಾರಣ. ಆದ್ದರಿಂದ
ಆತ್ಮೀಯರೇ, ನಾವು ಇವತ್ತು ಸುಭಾಷ್ ಚಂದ್ರ ಬೋಸರ ತ್ಯಾಗವನ್ನ ನೆನೆಯಬೇಕು. ಕಾರಣ ಏನಂತಂದ್ರೆ, ತನ್ನ ಅತ್ಯಂತಿಕ ಸುಖವಾಗಿರಬಹುದಂತ ICS ಪರೀಕ್ಷೆಯನ್ನು ಪಾಸ್ ಮಾಡಿ ಬ್ರಿಟಿಷಲ್ಲಿ ಕೈಯಲ್ಲಿ ಒಬ್ಬ ಅಧಿಕಾರಿಯಾಗಿ ಬೇಕಾದಷ್ಟು ಸುಖವಾಗಿರಬಹುದಾಗಿದ್ದಂಥ ಆ ಯುವಕ ಅದೆಲ್ಲವನ್ನ ತ್ಯಾಗ ಮಾಡಿ ದೇಶಕ್ಕಾಗಿ, ದೇಶದ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿದ್ದಲ್ಲದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಯೋಜನೆ ಮಾಡಿದೆ. ಅದೆಲ್ಲ ನಾವು ಪರಿಭಾವಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನ ತಿಳಿಸ್ಬೇಕು. ಇಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತಂದ್ರೆ ನಮ್ಮ ಲಿಸ್ಟಲ್ಲಿ ಇದ್ದಂಥ ವ್ಯಕ್ತಿಗಳೇ ಇರ್ತಾರೆ. ಆದರೆ ಇವತ್ತು ಸುಭಾಷ್ ಚಂದ್ರ ಬೋಸ್ರ ಜಯಂತಿ ನೋಡಿ, ಯಾವ ಸರ್ಕಾರ ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ಇದೆ? ಯಾರ ಜನ ನೆನೆಸ್ಕೊಳ್ತಾ ಇದ್ದಾರೆ? ಯಾರೂ ನೆನೆಸ್ಕೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವರಿಗೆ ವೋಟ್ ರಾಜಕೀಯ ಬೇಕಾಗಿದೆ. ಅದು ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ. ಎಲ್ಲ ರಾಜಕಾರಣಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿಯಂತ ಮಹಾನ್ ವ್ಯಕ್ತಿಗಳನ್ನ ದೂರಿಟ್ಟಿದ್ದಾರೆ. ಆದರೆ ಜನರು ಮರಿಬಾರದು, ಯುವ ಜನತೆ ಮರಿಬಾರದು. ಮುಂದಿನ ಪೀಳಿಗೆಗೆ ಅವರ ಸಂದೇಶಗಳು ಬಿತ್ತರಿಸಲ್ಪಡಬೇಕು. ಯಾಕೆಂದರೆ ದೇಶ ಯಾವಾಗಲೂ ಕೂಡ ತ್ಯಾಗಿಗಳನ್ನೇ ಬಯಸುತ್ತೆ ಹೊರತು ಸ್ವಾರ್ಥಿಗಳನ್ನಲ್ಲ. ದೇಶ ಉಳಿಬೇಕು, ಧರ್ಮ ಬೆಳಿಬೇಕು ಅಂತಂದ್ರೆ ತ್ಯಾಗಿಗಳು ಬೇಕು. ಆ ತ್ಯಾಗಿಗಳನ್ನು ಹುಟ್ಟಾಕುವಂತ ಸಾಮರ್ಥ್ಯ ಇರುವುದು ವಿವೇಕಾನಂದರ ಸಂದೇಶದಲ್ಲಿ, ಸುಭಾಷ್ ಚಂದ್ರ ಬೋಸ್ರಂತಹ ಜೀವನದಲ್ಲಿ. ಆದ್ದರಿಂದ ಅವರನ್ನ ಮತ್ತೆ ಮತ್ತೆ ನಾವು ಅಧ್ಯಯನ ಮಾಡಬೇಕು, ಸ್ಮರಣೆ ಮಾಡಿಕೊಳ್ಬೇಕು. ಅವರ ತ್ಯಾಗವನ್ನ ನಿತ್ಯ ಸ್ಮರಣೀಯವಾಗಿರಿಸಿಕೊಂಡಾಗ ಯುವಕರಲ್ಲಿ ದೇಶಪ್ರೇಮ ಜಾಗೃತ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸರ ಜಯಂತಿ ನಮಗೆಲ್ಲ ಅದಕ್ಕೆ ಒಂದು ಪ್ರೇರಣೆಯಾಗಲಿ.